ಮತ್ತೆ ಏನ್ ದೌರ್ಜನ್ಯ ಮಾಡ್ತಾ ಇದ್ದೀರಿ? ಯಾರ ಮೇಲೆ ದೌರ್ಜನ್ಯ ಮಾಡ್ತೀರಿ ನೀವು? ನೋಡಿ ಸರ್, ನಾವು ನಿಮ್ ಸಬಾರ್ಡಿನೇಟ್ ಅಲ್ಲ, ನೀವು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು. ನಿಮ್ಮ ಉಪಯೋಗಿಸಿದ ಭಾಷೆ ಇದೆಯಲ್ಲ, ನಿಮ್ಮ ಸಬಾರ್ಡಿನೇಟ್ ಒಪ್ತಾ ಇಲ್ಲ ಸರ್. ಹಂಗ ಮಾತಾಡಬೇಡಿ, ರೈಸ್ ಆಗ್ಬಿಟ್ಟು ಕಿರ್ಚಾಡಿ ಮಾತಾಡಿ ಅವಕಾಶ ಅಗತ್ಯ ಇಲ್ಲ, ಆಯ್ತಲ್ಲ? ನಾವು ನಮ್ಮ ಹಕ್ಕಿಗೆ ಬಂದಿರೋದು, ನೀವು ನಮ್ಮ ಮೇಲೆ ನಿಮ್ಮ ಕೋಪ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ. ನಾನು ಕಾನೂನುಬದ್ಧವಾಗಿ ಹೆಂಗ್ ಮಾತಾಡ್ತಿದ್ದೀನಿ ಮೆತ್ತಿಗೆ, ತಾವು ಹಂಗೆ ಮಾತಾಡೋದು. ಒಂದ್ ನಿಮಿಷ ಅದಿಲ್ಲ, ಕಿರ್ಚೋ ಅಗತ್ಯ ನಿಮ್ಗೆ ಗೊತ್ತಿಲ್ಲ. ಆರಕ್ಷಕರ ಕೆಲಸ ಕಿತ್ತದಲ್ಲ, ಆರಕ್ಷಕರ ಕೆಲಸ ಕಿತ್ತದಲ್ಲ, ಆರಕ್ಷಕರ ಕೆಲಸ ಇಲ್ಲ. ನಿಮ್ಮ ಹತ್ರ ಮಾತಾಡ್ತೀವಿ ನೋಡಿ. 106 ಕಿಲೋಮೀಟರ್ ನಡ್ಕೊಂಡ್ ಬಂದವ್ರ ಮೇಲೆ ನೀವು ದರ್ಪಕರ ಮಾತಾಡ್ಬಿಟ್ರೆ ನಾವು ಕೇಳಕ್ ಗಡಿ ಇಲ್ಲ. ನಾವು ಸರ್ಕಾರಕ್ಕೆ ಸವಾಲ ಕೊಟ್ಟಿರೋರು, ನಾವು ಕೇಳ ನಮ್ಮ ನೋವು ಯಾರು ಅವ್ರು ಮಾತ್ರ ನಮ್ಮವರು. ಇಲ್ಲ ಸಮಾಜ ಕಲ್ಯಾಣ ನಮ್ಮವನು, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಆಹಾರ ಸಚಿವ ಇಲಾಖೆ ಸಚಿವ ನಮ್ಮವನು, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಅಬಕಾರಿ ಇಲಾಖೆ ಸಚಿವ ನಮ್ಮವನು, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಸಿದ್ದರಾಮಯ್ಯ ನಾನು ದಲಿತ ಅಂತಾನೆ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ನಮ್ಮವರೇ ಅನ್ಯಾಯ ಮಾಡ್ತಾ ಇರೋದು. ನಮ್ಮ ಹೋರಾಟ ಕೂಡ ನಮ್ಮವ್ರ ವಿರುದ್ಧನೇ, ಬೇರೆಯವ್ರ ವಿರುದ್ಧ ಅಲ್ಲ. ನಮ್ಮ ಹಕ್ಕಿಗಾಗಿ ನಾವು ನಮ್ಮವ್ರ ಹತ್ರ ಆಗ್ರಹಿಸ್ತಾ ಇದೀವಿ ಅಂತೂ ಬೇರೆಯವ್ರ ಹತ್ರ ಅಲ್ಲ. ಬೇರೆಯವ್ರ ಮನೆ ಬಾಗಿಲಿಗೆ ಹೋಗುವಂತ ಅವಕಾಶ ಇಲ್ಲ. ನಮ್ಮವರೇ ಅನ್ಯಾಯ ಮಾಡ್ತಾ ಇದಾರೆ, ಅವ್ರ ವಿರುದ್ಧ ಹೋರಾಟ. ಸರ್, ಈಗ ನಿಮ್ ಭಾಷೆ ಆಗಿದ್ರೆ ನಿಮ್ಮ ಹತ್ರ ಕೇಳಿ ಸರ್. ನಮಗ್ ಬೇಡ, ನಮಗ್ ಬೇಡ, ನಮಗ್ ಬೇಡ. ಯಾರು ತೊಂದರೆ ಮಾಡಿಲ್ಲ. ಎರಡನೇ ಹಂತದಲ್ಲಿ ಸರ್ಕಾರಕ್ಕೆ ರಕ್ತದಾನ ಮಾಡಿ, ನಾವು ಎಷ್ಟು ಕುಳಿತರ ಕುಡ್ಕೊಳ್ಳಿ, ನಮ್ಮ ರಕ್ತ ನಮ್ಗೆ ಹಕ್ಕು ಕೊಡಿ ಅಂತ ಕೇಳಿದ್ದೀವಿ. ಈಗ ಇಲ್ಲೇನ್ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಒಂದು ಸಣ್ಣ ಪಿನ್ನಿನ ತೊಂದರೆ ಆದ್ರೂ ಕೂಡ ನಾವೆಲ್ಲರೂ ಆಗ್ಬೋದಲ್ಲ. ಇದರಾಚೆಗೆ ನಮ್ಮ ಕಾರ್ಯಕ್ರಮದ ಸ್ವರೂಪ ಹೇಗಿರ್ಬೇಕು ಅಂತ ತಾವು ದಯವಿಟ್ಟು ಡಿಸೈಡ್ ಮಾಡ್ತೀವಿ. ಇಷ್ಟೇ ನನ್ನ ನನ್ನಿಂದ ಸಣ್ಣ ತೊಂದರೆ, ಒಂದು ಪಿನ್ನು ಮೊನೆಯಷ್ಟು ಸಾರ್ವಜನಿಕ ತೊಂದರೆ ಆಯ್ತು ಅಂದ್ರೆ ಇಮಿಡಿಯೇಟ್ ನಿಮ್ ಕರ್ತವ್ಯ ನೀವು ಮಾಡಿ ಅಷ್ಟೇ. ಆಯ್ತು, ನೀವು ಮಾಡಿದ್ರಲ್ಲ ಹಂತ ಹಂತವಾಗಿ ಅಂತ ಹೇಳಿದ್ರೆ, ನಮ್ಮ ಹಿರಿಯೂರಿಂದ ಮುಂಗಡವಾಗಿ ಪರಕೆ ಹಿಡ್ಕೊಂಡು ಅದು ಮತ್ತೊಂದು ಎಲ್ಲಿದೆ ಕೊಡಿ, ನಮ್ಮ ಎಸ್ ಪಿ ಗೆಲ್ ಕೊಟ್ಟಿದ್ರೆ ಎಸ್ ಪಿ ಪರ್ಮಿಷನ್ ಕೊಟ್ಟಿದ್ರೆ ಕೊಡಿ. ಒಂದ್ ನಿಮಿಷ, ಸುಮ್ಮನೆ ನೀವು ಮಾತಾಡೋದಲ್ಲ. ಒಂದ್ ನಿಮಿಷ ಸರ್, ಡಿಸೈಡ್ ಹೇಳಿತಲ್ಲ, ನೀವು ಮಾಡಿ, ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಮಾತಾಡ್ತೀನಿ. ಸಾಹೇಬ್ರೆ, ನಾವು ಇಲ್ಲಿ ಕಿರ್ಚಾಡಿ ಮಾತಾಡಿ ಅವಕಾಶ ಅಗತ್ಯ ಇಲ್ಲ, ಆಯ್ತಲ್ಲ? ನಾವು ನಮ್ಮ ಹಕ್ಕಿಗೆ ಬಂದಿರೋದು, ನೀವು ನಮ್ಮ ಮೇಲೆ ನಿಮ್ಮ ಕೋಪ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ. ನಾನು ಕಾನೂನುಬದ್ಧವಾಗಿ ಹೆಂಗ್ ಮಾತಾಡ್ತಿದ್ದೀನಿ ಮೆತ್ತಿಗೆ, ತಾವು ಹಂಗೆ ಮಾತಾಡೋದು. ಅದಿಲ್ಲ, ಜೋರ ಕಿರ್ಚೋ ಅಗತ್ಯ ಇಲ್ಲ. ನೀವು ನಮಗೆ ಪರ್ಮಿಷನ್ ಕೊಟ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಪ್ಲೀಸ್. ತಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಯಾರಿಗೂ ತೊಂದರೆ ಮಾಡಕ್ಕಾಗಲ್ಲ, ನಮಗ್ ನಾವೇ ತೊಂದರೆ ಮಾಡ್ಕೋತೀವಿ. ಅದನ್ನ ತಡೆಗೆ ನಿಮ್ ಕೈಲಾಗಲ್ಲ. ಪರ್ಮಿಷನ್ ಅಲ್ಲ ನಾನು ಹೇಳ್ತಾ ಇರೋದು, ಅಲ್ಲಿಂದ ಶಾಂತಿಯುತವಾಗಿ ಬಂದಿದ್ದೀರಾ. ಒಂದ್ ನಿಮಿಷ, ಶಾಂತಿ ಅಂದ್ರೆ ಅದಲ್ಲ. ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ, ನೀವು ಕಿತ್ಬೇಡಿ. ಆರಕ್ಷಕರ ಕೆಲಸ ಕಿತ್ತದಲ್ಲ, ಆರಕ್ಷಕರ ಕೆಲಸ ಕಿತ್ತದಲ್ಲ, ಆರಕ್ಷಕರ ಕೆಲಸ ಇಲ್ಲ. ನಿಮ್ಮ ಹತ್ರ ಮಾತಾಡ್ತೀವಿ ನೋಡಿ. 106 ಕಿಲೋಮೀಟರ್ ನಡ್ಕೊಂಡ್ ಬಂದವ್ರ ಮೇಲೆ ನೀವು ದರ್ಪಕರ ಮಾತಾಡ್ಬಿಟ್ರೆ ನಾವು ಕೇಳಕ್ ಗಡಿ ಇಲ್ಲ. ನಾವು ಸರ್ಕಾರಕ್ಕೆ ಸವಾಲ ಕೊಟ್ಟಿರೋರು, ನಾವು ಕೇಳಕ್ ಗಡಿ ಇಲ್ಲ. ನಿಮ್ಮ ಹೋರಾಟ ಮತ್ತೆ ಏನ್ ದೌರ್ಜನ್ಯ ಮಾಡ್ತಾ ಇದ್ದೀರಿ? ಯಾರ ಮೇಲೆ ದೌರ್ಜನ್ಯ ಮಾಡ್ತೀರಿ? ಮಾತಾಡಿದ ಹೆಂಗೆ? ದಯಮಾಡಿ ನಾನೇನ್ ಹೇಳಿದೆ? ನನ್ಗೆ ಹುಷಾರಿಲ್ಲ ಅಲ್ವಾ, ಆದ್ರೂ ನಾನು ಜೋರಾಗಿ ಮಾತಾಡ್ಬೇಕಾದ ಪರಿಸ್ಥಿತಿ ಇದೆಯಲ್ಲ. ಸ್ವಲ್ಪ ಮತ್ತು ಟೆನ್ಷನ್ ಕೊಡಬೇಡಿ, ಸೈಲೆಂಟ್ ಆಗಿರಿ, ನಾನು ಮಾತಾಡ್ತೀನಿ. ಒಬ್ರು ನೋಡಿ ಸರ್, ನಾವು ನಿಮ್ ಸಬಾರ್ಡಿನೇಟ್ ಅಲ್ಲ, ನೀವು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು. ನಿಮ್ಮ ಉಪಯೋಗಿಸಿದ ಭಾಷೆ ಇದೆಯಲ್ಲ, ನಿಮ್ಮ ಸಬಾರ್ಡಿನೇಟ್ ಒಪ್ತಾ ಇಲ್ಲ
ಸರ್ ಹಂಗ್ ಮಾತಾಡಬೇಡಿ, ರೈಸ್ ಆಗ್ಬಿಡಿಲ್ಲ ನಿಮಗೆ. ಒಂದ್ ನಿಮಿಷ ಇರಿ, ನಾನು ಅವ್ರಿಗೆ ಮಾತಾಡ್ತಿದ್ದೀನಿ ರೀ, ನಾನು ಅವ್ರಿಗೆ ಮಾತಾಡ್ತಿದ್ದೀನಿ. ನೀವ್ ಎಕ್ಸೆಂಟ್ರಿ ಇಲ್ಲ, ಅವ್ರ ಜೋರ್ ಧ್ವನಿ ಬೇಕಿಲ್ಲ ನಮ್ಗೆ, ಅವರ ಜೋರ್ ಧ್ವನಿ ನಮ್ಗೆ ಬೇಕಿಲ್ಲ, ಅವರ ಜೋರ್ ಧ್ವನಿ ನಮ್ಗೆ ಬೇಕಿಲ್ಲ. ನಾವೇನ್ ಮಾತಾಡ್ತಾ ಇದೀವಿ, ನಾವೇನು ಕೇಳಂಗೆ ಇಲ್ಲ, ಅರ್ಥ ಆಯ್ತಾ ಸರ್? ಈಗ ಇರೋದೇ ಹೆಂಗಪ್ಪ, ನಿಮ್ ಭಾಷೆ ಆಗಿದ್ರೆ ನಿಮ್ಮ ಹತ್ರ ಕೇಳಿ ಸರ್, ನಮಗ್ ಬೇಡ, ನಮಗ್ ಬೇಡ, ನಮಗ್ ಬೇಡ. ಏನು ಒಪ್ಪಿಸ್ತಾ ಯಾಕೆ ಪಾದಯಾತ್ರೆಗೆ ಅಡ್ಡಿ ಉಂಟು ಮಾಡ್ತಿರುವ ಶಿವಕುಮಾರ್ ಅವರಿಗೆ, ಪಾದಯಾತ್ರೆಗೆ ಅಡ್ಡಿ ಉಂಟು ಮಾಡ್ತಿರುವ ಶಿವಕುಮಾರ್ ಅವರಿಗೆ ಕೇಳೋದಕ್ಕಪ್ಪ, ನಿಂಗೆ ಗೊತ್ತಿದೆ ನನ್ನ ಭಾಷೆ. ಪೊಲೀಸರಿಗೆ, ಮೀಸಲಾತಿ ಹೋರಾಟದ ಹಕ್ಕನ್ನು ಹತ್ತಿಕ್ಕುತ್ತಿರುವ ಪೊಲೀಸರಿಗೆ, ಅದನ್ನೆಲ್ಲ ಮಾತಾಡ್ತೀವಿ. ದಬ್ಬಾಳಿಕೆಗೆ, ದೌರ್ಜನ್ಯಕ್ಕೆ, ದಬ್ಬಾಳಿಕೆಗೆ ಅವ್ರನ್ನ ಕಳಿಸಿ ನಾವು ನಿಮ್ಮ ಹತ್ರ ಮಾತಾಡ್ತೀವಿ. ಇಲ್ಲ ಇಲ್ಲ, ಗೋ ಬ್ಯಾಕ್, ಗೋ ಬ್ಯಾಕ್, ಶಿವಕುಮಾರ್ ನಡೆಯಲ್ಲ, ಶಿವಕುಮಾರ್ ದೌರ್ಜನ್ಯ ನಡೆಯಲ್ಲ, 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 ನಡೆಯಲ್ಲ. ಹಲೋ, ಬಿಡಿ, ಏನು ಬೇಡ. ಅದಾನ ಆಫ್ ಆಗಿದೆ, ಮೈಕ್ ಆನ್ ಮಾಡಿ. ಮೈಕ್ ಆನ್ ಮಾಡ್ರಿ, ಒಂದು ನಿಮಿಷ, ಮೈಕ್ ಆನ್ ಮಾಡ್ರಪ್ಪ, ಮೈಕ್ ಆನ್ ಮಾಡ್ರಿ. ಒಂದು ನಿಮಿಷ ಇರಿ, ಬೇರೆ ತರ ಟರ್ನ್ ಮಾಡಿ. ಒಂದು ನಿಮಿಷ, ಒಂದು ನಿಮಿಷ, ಮೈಕ್ ಆನ್ ಮಾಡ್ರಪ್ಪ, ಒಂದು ನಿಮಿಷ, ಮೈಕ್ ಆನ್ ಮಾಡ್ರಿ, ಮೈಕ್ ಒಂದು ನಿಮಿಷ ಇರ್ರಪ್ಪ. ಅವ್ರು ಯಾರ ಅವರೇ ಕಂಡ್ರೆ ನಮ್ಗೆ ಅಪಾಯ, ನಮ್ಮವರೇ ಅಪಾಯ. ಸೈಲೆಂಟ್ ಆಗಿರ್ತಾರೆ. ಮೈಕ್ ಯಾರು ಆಫ್ ಮಾಡಿದ್ದು? ಒಂದು ನಿಮಿಷ, ಮಂಗಳೂರುವರೆಗೂ ಇದೆ, ಎಲ್ಲಿಗೂ ನೀವು ಇಲ್ಲ ಟಿಕೆಟ್ ಒಂದು ನಿಮಿಷ, ಇರ್ರಿ ಸರ್, ಒಂದು ನಿಮಿಷ. ನಿಮಗೆ ಶವಯಾತ್ರೆ ಮಾಡಬಾರ್ದು ಅಂತ ಕಾನೂನಿನ ಯಾವ ಸೆಕ್ಷನ್ ಅಲ್ಲಿ ಅದು ನಿಮ್ಗೆ ಅಡ್ಡಿ ಇದೆ? ಅವಕಾಶ ಎಲ್ಲಿ ನೀವು ಕೊಡ್ತೀವಿ, ಬೇರೆ ಮಾಡಿ. ಇಲ್ಲ, ನಾವು ಅದಿಲ್ಲದೆ ಹೋಗೋದೇ ಇಲ್ಲ, ನಾವಿಲ್ದೆ ಹೋಗೋರೇ ಅಲ್ಲ. ಇಲ್ಲಿ ನೀವೇನ್ ಬೇಕಾದ್ರೂ ಮಾಡಿ, ಯಾವ ಕಾರಣಕ್ಕೂ ಸರ್. ಒಂದು ನಿಮಿಷ ನನ್ನ ಮಾತು ಕೇಳಿ. ಸರ್, ನಿಮ್ಮ ಮಾತು ಕೇಳಕ್ ಬಂದೇ ಇಲ್ಲ ನಾವು. ಹೋರಾಟ ಅಲ್ಲಿಗೆ ಕಾನೂನು ಮೀರಿದಾಗ ಮಾತ್ರ ನಿಮ್ಮ ಮಾತು ನಾವು ಕೇಳ್ತೀವಿ. ಮೆಸೇಜ್ ಅನ್ನ ನಾವು ತಲುಪಿಸುವ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪ್ಲೀಸ್ ಕೇಳಿಸ್ಕೊಳ್ಳಿ. ನಿಮ್ಮ ಬಗ್ಗೆ ವೈಯಕ್ತಿಕ ನಮ್ಗೆ ದ್ವೇಷ ಇರುತ್ತಾ? ನಾವೇನ ನಿಮ್ ಮುಖ ನೋಡಿರ್ತೀವಿ ಇಲ್ಲಿವರೆಗೂ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕಾನೂನಿನ ಸಣ್ಣ ತೊಡಕು, ಒಂದು ಸೂಜಿ ಮನೆ ಎಷ್ಟಾದ್ರೂ ಕೂಡ ನೀವ್ ಏನ್ ಬೇಕಾದ್ರೆ ಕಾನೂನು ಆಕ್ಷನ್ ತಗೊಳ್ಳಿ. ನಾವು ಕಾನೂನು ಮೀರೋರಲ್ಲ. ಕಾನೂನು ಇತಿಮಿತಿಯಲ್ಲಿ ನಮ್ಮ ನೋವನ್ನ ಸರ್ಕಾರಕ್ಕೆ ದಾಟಿಸೋ ಕೆಲಸ ನಮ್ದು. ತಾವು ದಯವಿಟ್ಟು ತಲುಪಿಸ್ತೀವಿ. ಇದು ನಿಮ್ಮ ಇಲ್ಲ ಇಲ್ಲ, ಬೇಡ, ನಿಮ್ಮ ಬಗ್ಗೆ ನಮ್ಮ ಹೋರಾಟ ಮಾತಾಡ್ಬೇಡ್ರಯ್ಯ ಪ್ಲೀಸ್. ನಮ್ಮ ಪ್ರಕ್ರಿಯೆ ಏನಿದೆ, ನಮ್ಮ ರೂಪ ಏನಿದೆ, ನಾವು ಅದನ್ನ ದಾಟಿಸೋದಕ್ಕೆ ನಮ್ಮ ಡಿಸಿಷನ್ ಇದೆ, ಆಯ್ತಲ್ಲ? ಅವ್ರು ನಮ್ಮವರು ಸರ್, ಯಾರು ಗೊತ್ತಾ ನಮ್ಮವರು? ನಮ್ಮ ನೋವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಮಾತ್ರ ನಮ್ಮವರು. ಇಲ್ಲ 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 ಇಲ್ಲ, ಸಮಾಜ ಕಲ್ಯಾಣ ಇಲಾಖೆ ಸಚಿವನೇ ನಮ್ಮವನು, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಆಹಾರ ಸಚಿವ ಇಲಾಖೆ ಸಚಿವ ನಮ್ಮವನು, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಅಬಕಾರಿ ಇಲಾಖೆ ಸಚಿವ ನಮ್ಮವನು, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಸಿದ್ದರಾಮಯ್ಯ ನಾನು ದಲಿತ ಅಂತಾನೆ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ನಮ್ಮವರೇ ಅನ್ಯಾಯ ಮಾಡ್ತಾ ಇರೋದು. ನಮ್ಮ ಹೋರಾಟ ಕೂಡ ನಮ್ಮವ್ರ ವಿರುದ್ಧನೇ, ಬೇರೆಯವ್ರ ವಿರುದ್ಧ ಅಲ್ಲ. ನಮ್ಮ ಹಕ್ಕಿಗಾಗಿ ನಾವು ನಮ್ಮವ್ರ ಹತ್ರ ಆಗ್ರಹಿಸ್ತಾ ಇದೀವಿ ಹೊರತು ಬೇರೆಯವ್ರ ಹತ್ರ ಅಲ್ಲ. ಬೇರೆಯವ್ರ ಮನೆ ಬಾಗಿಲಿಗೆ ಹೋಗುವಂತ ಅವಕಾಶ ಇಲ್ಲ. ನಮ್ಮವರೇ ಅನ್ಯಾಯ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧನೇ ನಮ್ಮ ಹೋರಾಟ.